ರಾಯಬಾಗ ತಾಲೂಕಿನಲ್ಲಿ ಪಡಿತರ ಚೀಟಿಯಲ್ಲಿ ಗೊಂದಲ. ಎಸಿ ಎದುರು ಪಡಿತರ ಚೀಟಿದಾರರ ಕಂಪ್ಲೇಂಟ್. ರಾಯಬಾಗ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿಯೂ ಸುಮಾರು 60ರಿಂದ 70 ಕಾರ್ಡ್ ರದ್ದಾಗಿದ್ದು, ಅದು ಹೇಗಾಗಿದೆ ಎಂದು ಪಡಿತರ ಚೀಟಿದಾರರು ಚಿಕ್ಕೋಡಿ ಎಸಿ ಸುಭಾಷ್ ಸಂಪಗಾಮಿ ಎದುರಿಗೆ ತಮ್ಮ ಕಂಪ್ಲೇಂಟ್ ತೋಡಿಕೊಂಡು ಗ್ರಾಮ 1 ಹಾಗೂ ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿ ಹಾಕಿದ್ದು, ಅರ್ಜಿಗಳೆಲ್ಲ ಹೇಗೆ ರದ್ದಾದವು ಎಂಬ ಸಂಶಯ ವ್ಯಕ್ತಪಡಿಸಿದ್ದಾರೆ. ಹೌದಾ? ಇಲ್ಲಿ 2024 ಕೊಟ್ಟಿದ್ದೆ. ನನ್ನ ಫೋನ್ ನಂಬರ್ನ ನನ್ನ ಫೋನ್ ನಂಬರ್ ಕೊಡೋದು ಒಂದು ರೀತಿ ತಪ್ಪು ಮಾಡ್ಕೊಡ್ತೀನಿ ಅಥವಾ ಎಂಟೈರ್ ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡು ನಿಂದ ಮಾಡ್ಕೊಡ್ತೀನಿ. ಇಲ್ಲಿ ಏನೈತಿ 3 ಆಪ್ಷನ್ ಇದೆ. ಹೊಸ ರೇಷನ್ ಕಾರ್ಡ್ ಆಲ್ರೆಡಿ ನೀವು ಕೊಟ್ರಿ, ಎಡಿಟ್ ಆ್ಯಂಡ್ ಅಪ್ಲಿಕೇಶನ್ ಟ್ವಿಟರ್. ಹೌದಾ? ಎಡಿಟ್ ಮಾಡ್ಬೇಕಾದ್ರೆ ಸಹಿತ ನನ್ನ ಫೋನಿಗೆ ನೀವು ಎಡಿಟ್ ಮಾಡುತ್ತೀವಿ ಅಂತಂದರೆ ನನಗೆ OTP ಬರಬೇಕು. OTP ನಂಬರ್ ಹಾಕಿದಾಗ ಎಡಿಟ್ ಮಾಡಿ. ನಾವು ವಿಡ್ರಾ ಮಾಡ್ಕೋಬೇಕಾದ್ರೆ ಸಹಿತ ನಾನು OTP ಬರುತ್ತೆ. OTP ನಂಬರ್ ಕೊಟ್ಟರೆ ನಾವು ವಿಡ್ರಾ ಬರ್ತದೆ ಇಲ್ವಾ? ಈ ಬಂದಾಗ OTP ನಂಬರ್ ಆಗಲಿ ಅಥವಾ ಕಮ್ ಇರಲಾರ್ದೇ ಅದನ್ನು ವಿಡ್ರಾ ಹೆಂಗೆ ಆಗುತ್ತೆ ನನಗೆ ಹೇಳಿ. ಅದೇ ಗೊತ್ತಾಗ ಸರ್. OTP ಬಂದಿಲ್ಲ ಸರ್. ಈಗ ಭಾಳಷ್ಟು ಜನ ಇರುವಂತವ್ರು ಮೀಟಿಂಗ್ ಮಾಡ್ತಾರೆ. ಹ್ಯಾಕ್ ಮಾಡಿ ಅಂತ ಹೇಳ್ತಾರೆ ಸರ್. ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಹೋಗಿ ಹ್ಯಾಕ್ ಮಾಡಿ ಸರ್ ಹೇಳ್ತಾರೆ ಸರ್. ಯಾಕಂದ್ರೆ ಇಲ್ಲಿ ಏನಾಗಿತ್ತು ಗಪ್ರಲ್ಲ ಅವ್ರು ಕೊಡ್ತಾರೆ. ಏನಾಯ್ತು ಹೇಳಪ್ಪ? 2024 ಹಾಕಿದ್ರು ಹಾಸನ ಕರ್ಸಿರ್ಬಾರ್ದು. ಇಲ್ಲಿ ನೋಡಿ ಜೋರ್ಲೆ ಮಾತಾಡ್ರಿ. ಅದು ಹಾಸನ ಕೊಡ್ತಾನಂದ್ರೆ ಮತ್ತೆ ಇನ್ನಾದ್ರೂ ಚೆಕ್ ಲಿಸ್ಟ್ ಕೇಳಕ್ ಹೋಗೋಣ. ಇದು ಒಳಗೆ ಸ್ಕ್ಯಾನ್ ಮಾಡಿ ಕೊಡ್ತೀವಿ. ಯಾವ ಹಾಕಿರೋದು? ಇದು 2024 ಹಾಕಿದ್ರಿ ಜನವರಿ. ಏನಾಗಿದ್ರದ ರಿಸೆಕ್ಟ್ ಆಗೈತಿ? ಇಲ್ರಿ, ನಾವು ಇನ್ನೂ ತೆಗೆದು ಕೊಡೋವಾರ ರೇಷನ್ ಕಾರ್ಡ್ ಕೊಡತ್ತೀವಿ ಅಂತಾರೆ. ಇನ್ನಾದ್ರೂ ತೆಗೆದು ಕೊಡೋವಾರ. ಅಲ್ಲ, ನೀವು ಯಾವಾಗಿಂದ ಬಂದಿರಲಿ ತಹಶೀಲ್ ಆಫೀಸ್? ನಾವು ಹಾಸನ ಬಂದ್ರಿಗಿಂತ ಹಾಸನ ರೇಷನ್ ಕಾರ್ಡ್ ಕೊಡತ್ತಿರಲ್ಲ. ಸ್ಟಾರ್ಟ್ ಆದಾಗಿಂತ ಯಾವಾಗ ಬಂದಿರಿ? 3 ದಿನ ಆತ್ರಿ. ಏನಂತ ಅಧಿಕಾರಿ ಅದಕ್ಕೆ ಏನೋ ಉತ್ತರ ಕೊಡ್ತಾರೆ? ಸೀರಿಯಲ್ ಪ್ರಕಾರ ಮಾಡ್ತೀವಿ, ಕೊಟ್ಟು ನೀವು ಆತ ಇನ್ನೊಂದು ವಾರ ತಡ್ರಿ ಮಾಡ್ತೀವಿ. ಹಿಂಗೆ ಹೇಳ್ತಾರೆ ಒಟ್ಟು 3 ದಿವಸ ಇದೆ ಹೇಳ್ತಾರೆ. ಹಾಂ ರೀ. ಇನ್ನಾದ್ರೂ 24 ಆಗೋಲ್ರಿ. ನಮ್ದು 2024 ರೇಷನ್ ಕಾರ್ಡ್ ಅರ್ಜಿ ಹಾಕಿನ್ರಿ. ಅರ್ಜಿ ಹಾಕಿನಿ ತಲಾಟಿಯವ್ರಿಗೆ ಚೆಕ್ ಲಿಸ್ಟ್ ಪಾಸ್ ಮಾಡಿದಾರ್ರಿ. ಇಲ್ಲಿ ಫೋಟೋ ಬಾಗಿ ಸರ್ ಇಲ್ಲಿ ಸ್ಕ್ಯಾನ್ ಆಗಿದೆ ಅಂತ ಹೇಳ್ರಿ. ಇಲ್ಲಿ ಸ್ಕ್ಯಾನ್ ಆಗಿದೆ ಅಂತ ಮೊನ್ನೆ 4 ದಿವಸದಿಂದ ಹೇಳ್ರಿ. ಈಗ ಬರೋಣ ಅದನ್ನ ಡೈರೆಕ್ಟ್ ಹೆಂಗಾಗಿದೆ ಗೊತ್ತಿಲ್ರಿ. ಹಿಂಗೆ ತೆಗೆದುಕೊಳ್ಳಲಾಗಿದೆ ಅಂತ ಅರ್ಜಿ ಅವರ ಹೇಳ್ತಾರ್ರಿ. ಆನ್ಲೈನ್ ಹಿಂಗೆ ತೆಗೆದುಕೊಳ್ಳಲಾಗಿದೆ ತೋರ್ಸತ್ತಾರ್ರಿ. ರಿಜೆಕ್ಟ್ ಅದ. ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರ್ರಿ ಅವರು. ಅರ್ಜಿ ಹಿಂದೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರಿ. ಅದು ಅರ್ಜಿ ಹಿಂದೆ ತೆಗೆದಂತ ಅಧಿಕಾರಿ ತೋರಿಸಿದಾರೆ ನೀವು? ಅರ್ಜಿದಾರ ಹಿಂದೆ ತಗೊಂಡು ಅಂತ ಹೇಳ್ತಾರ ಅವ್ರ. ಅರ್ಜಿದಾರ ನಾವಾಗಿ ಹಿಂದೆ ತಗೊಂಡ್ ಬರಂಗಿಲ್ರಿ. ಹಿಂದೆ ತಗೊಂಡಿಲ್ಲ ನಾವು. ಇವರೇ ಏನೋ ಮಾಡಿದಾರ್ರಿ. ನಿಮ್ಮ ಅರ್ಜಿ ಸಂಖ್ಯೆ 4027357110 ಅನ್ನು ಹಿಂದೆ ತೆಗೆದುಕೊಳ್ಳಲಾಗಿದೆ. 2 ದಿವಸ ತನಕ ಹಿಂದೆ ತೆಗೆದುಕೊಳ್ಳಲಾಗಿ ಬಂದಿಲ್ಲಾಗಿದ್ರೆ ಅದು ಈಗ ಹಿಂದೆ ತೆಗೆದುಕೊಳ್ಳಲಾಗಿ ಬರಾಯ್ತು. 4 ದಿವಸ ರೇಷನ್ ಕಾರ್ಡ್ ಚಾಲೂ ಆದಾಗಿಂದ ಈ ನಮ್ಗೆ ಮಾಡತ್ತಾರೆ. ಎಲ್ಲ ರೇಷನ್ ಕಾರ್ಡ್ ಈಗ ಒಂದು 60-70 ಆಗ್ಯಾವ್ರಿ. ನಮ್ಮ ರೇಷನ್ ಕಾರ್ಡ್ ಸ್ಟಾರ್ಟ್ ಆಗಿತ್ತು. ಆದ್ರೆ ನಮ್ಮ ರಾಯಬಾಗ ತಾಲೂಕಿನಾಗ ಗ್ರಾಮವನ್ನ ಹಾಗೂ ಕರ್ನಾಟಕವನ್ನ ಇವೆಲ್ಲ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಈ ಅರ್ಜಿ ರಿಸೀವ್ ಆದ ಕೂಡಲೇ ಇಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಬಂದ ಕೂಡಲೇ ಅದ್ರದ ಪ್ರಿಂಟ್ ತೆಗೆದ ಕೂಡಲೇ ನಂತರ ಒಬ್ರು ಯಾರೋ ಏನೋ ಫೋನ್ ಮುಖಾಂತರ ಕಾರ್ಡ್ ಮಾಡಿ ಕೊಡೋಕೆ 4,000 ರೂಪಾಯಿ ಕೊಡ್ರಿ, 3,000 ರೂಪಾಯಿ ಕೊಡ್ರಿ ಅಂತ ಕೇಳಿ ಒಂದು ಅರ್ಧ ಗಂಟೆ ಒಳಗಾಗಿ ಆ ರೇಷನ್ ಕಾರ್ಡನ್ನು ಅಪ್ರೂವಲ್ ಆಗುವಂಥ ರೇಷನ್ ಕಾರ್ಡನ್ನು ಇಲ್ಲ ನಿಮ್ದು ಹಿಂದೆ ತಕ್ಕೊಳ್ಳಲಾಗಿದೆ ಅಂತ ಆ ಒಂದು ಲಾಗಿನ್ದಾಗ ಬರ್ತಾಯಿತ್ತು. ಆದ ಕಾರಣ ನಾವು ಮಾನ್ಯ ಎಸ್ ಸಾಹೇಬರಿಗೆ ನಮ್ಮ ಸಂಘಟನೆಯವರ ಮುಖಾಂತರ ನಾವೊಂದು ಮನವಿ ಮಾಡ್ಕೊಂಡಿವಿ. ಏನಂತ ಅಂದ್ರೆ ಇಂಥ ಅರ್ಜಿದಾರರಿಗೆ ಅನ್ಯಾಯ ಆಗ್ತಾ ಇದೆ, ಬಡ ಕುಟುಂಬಕ್ಕೆ ಅನ್ಯಾಯ ಆಗ್ತಾ ಇದೆ. ಏನಪ್ಪ ಅಂದ್ರೆ ಅರ್ಜಿ
ಗ್ರಾಮೀಣದಾಗ ಕರ್ನಾಟಕದಾಗ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ್ರೂ ಕೂಡ ಇಲ್ಲಿ ಬಡವರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಆ ಅರ್ಜಿ ಹಿಂದೆ ತಕ್ಕೊಂಡಿದೆ ಅಂತಂದು ಒಂದು ವೆಬ್ಸೈಟ್ನಾಗ ಬರ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇಂಥವ್ರಿಗೆ ಅನುಕೂಲ ಮಾಡಿ ಕೊಡ್ರಿ ಸರ್ ಅಂತಂದು ನಾವು ಕೇಳಿದೆವು. ಮತ್ತು ಯಾರು ಹಂಗೆ ಇದನ್ನು ಹಿಂದೆ ತಕ್ಕೊಂಡಿವಿ ಅಂದ್ರೆ ನೋಡ್ರಿ, ಈಗ ಅರ್ಜಿ ಹಾಕಿದವ್ರಿಗೆ OTP ಹೋಗ್ಬೇಕು, ಅವ್ರದ್ದು ಸಿಗ್ನೇಚರ್ ಮಾಡ್ಕೋಬೇಕು ಅಂತ ಗೌರ್ಮೆಂಟ್ ಆದೇಶ ಐತಿ. ಅದಿದ್ರೂ ಕೂಡ ಅರ್ಜಿದಾರಗೆ ಸೈನು ಮಾಡ್ಕೊಂಡಿಲ್ಲ, ಉಳಿತವ್ರಿಗೆ OTPನೂ ಹೋಗಿಲ್ಲ. ಆದ ಕಾರಣ ಅಂಥ ವ್ಯಕ್ತಿ ಯಾರಾದರೂ ಇದನ್ನು ಹ್ಯಾಕ್ ಮಾಡಿದ್ರೆ ಅವ್ರ ಮ್ಯಾಗ ನಮ್ಮ ರಾಯಬಾಗ ತಾಲೂಕು ಆದಂಥ ಗ್ರಾಮವನ್ನ ಮತ್ತು ಕರ್ನಾಟಕವನ್ನ ಹಾಗೂ ಫುಡ್ ಡಿಪಾರ್ಟ್ಮೆಂಟ್ ಇವರು ಎಲ್ಲರ ಮ್ಯಾಗ ಆಕ್ಷನ್ ತೊಗೋಬೇಕಂತ ನಾವು ಮಾನ್ಯ AC ಸಾಹೇಬರಲ್ಲಿ ನಾವು ಮನವಿ ಮಾಡಿದೆವು. ಅದಕ್ಕೆ ಸ್ಪಂದನೆ ಮಾಡಿ AC ಸಾಹೇಬರು ಕೂಡ DD ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಮತ್ತು ನಮ್ಮ ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದನ್ನು ಕಂಪ್ಲೇಂಟನ್ನು ಮುಂದೆ ಕೂತು ಬರೆಸ್ತಾ ಇದ್ದಾರೆ. ಮತ್ತು AC ಸಾಹೇಬರಿಗೆ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಯಾಕಂದರೆ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಅವರು ಆಲ್ರೆಡಿ ಈಗಾಗಲೇ ಅಧಿಕಾರಿಗಳನ್ನ ಕರೆಸಿ ಇನ್ಕ್ವೈರಿ ಮಾಡತ್ತಾರೆ. ಅದಕ್ಕೆ ನಮ್ಮ ತಾಲೂಕಾ ಪರವಾಗಿ ನಾವು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಹೆಸರು ಉತ್ತಮ್ ಮೇರಪ್ಪ ಕಾಂಬ್ಳೆ ಅಂತ, ರಿಪಬ್ಲಿಕನ್ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಅಲ್ಲ, ನೀವು 3-4 ಸಾವಿರ ರೂಪಾಯಿ ತೊಗೋತಾರಂತ ಹೇಳ್ತೀರಿ ರೇಷನ್ ಕಾರ್ಡಕ್ಕೆ ರೀ. ಅದಕ್ಕೆ ನಿಮ್ಮ ಕಡೆ ಏನಾದ್ರು ಅದರಿದೆಯಾ? ನೋಡ್ರಿ, ಅದಕ್ಕೆ ಆಡಿಯೋ ವಿಡಿಯೋಗಳು ಕೆಲವೊಬ್ಬರ ಕಡೆ ಇದಾವೆ. 15 ದಿನ ಎಷ್ಟವರೆಗೆ ಸಬ್ಮಿಟ್ ಮಾಡಿದ್ರಿ? ಅದನ್ನು ನಾವು ಸಬ್ಮಿಟ್ ಮಾಡಿಲ್ರಿ. ಈಗ ನಾವು ಏನು ಮಾಡೇವು, ಗ್ರಾಮೀಣದಾಗ ಎಲ್ಲಿ ಯಾವ್ರಾಗ ಹಿಂದೆ ತೊಗೊಳ್ಳಾಗಿದೆ ಹೆಚ್ಚು ಕಾರ್ಡ್ ಅಂದ್ರೆ ನಿಡಗುಂದಿ ಮತ್ತು ಸಬ್ಸುದ್ದಿ, ನಿಡಗುಂದಿ ಮತ್ತು ಸಬ್ಸುದ್ದಿ ಒಳಗೆ 70 ಕಾರ್ಡ್ ಹಿಂದೆ ತೊಗೊಳ್ಳಾಗಿದೆ ಅಂತಂದು ಒಂದು ಇದು ಮಾಹಿತಿ ಐತಿ. ಅದಕ್ಕೆ ಅದ್ರಾಗ ಸ್ಪೆಷಲಿ ಆಗಿ ಒಂದು ಬಡ ಕುಟುಂಬ ಬುದ್ಧಿಮಂದಿ ಮತ್ತು ಹೆಂಡತಿ ಅಂಗವಿಕಲ, ಗಂಡ ಬುದ್ಧಿಮಂದಿ, ಹೆಂಡತಿ ಅಂಗವಿಕಲ, ಇವ್ರದ್ದು ಕಾರ್ಡ್ ಹಿಂದೆ ತಗೊಳ್ಳಾಗಿದೆ ಅಂತಂದ ಬಂದಿತ್ತು. ಅದಕ್ಕಾಗಿ ನಾವು ರಾಯಬಾಗ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಚಿಕ್ಕೋಡಿ AC ಮುಂದೆ ದೂರುಗಳ ಸರಮಾಲೆಯನ್ನು ಇಟ್ಟಿದ್ದಾರೆ. ಈ ವೇಳೆ AC ಸುಭಾಷ್ ಸಂಪಗಾಮಿ ಮಾತನಾಡಿ, ರಾಯಬಾಗ ಪೊಲೀಸ್ ಠಾಣೆ CPIಗೆ ಕರೆ ಮಾಡಿ ಅನ್ನಭಾಗ್ಯ ಅಧಿಕಾರಿಗಳಿಂದ ಕಂಪ್ಲೇಂಟ್ ಮಾಡಿಸಿ ಈ ತರ ರದ್ದಾಗಲು ಕಾರಣವೇನು ಎಂದು ತಿಳಿದುಕೊಳ್ಳುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅಪ್ಲಿಕೇಶನ್ಗಳಿಗೆ ವಿದೌಟ್ ಎನಿ OTP ಆಗಲಿ ಅಥವಾ ಅವರು ಕಮ್ಯುನಿಕೇಶನ್ ಇಲ್ಲದೇ ಅರ್ಜಿಗಳನ್ನು ಹಿಂದೆ ತಗೋತಿದ್ದಾರೆ ಅನ್ನೋ ಬಗ್ಗೆ ಮಾತನಾಡಿದ್ದಾರೆ. ಅದರ ಬಗ್ಗೆ ಪುನಃ ಪರಿಶೀಲನೆ ಮಾಡೋ ಬಗ್ಗೆ ನಮ್ಮ ಫುಡ್ ತಹಸೀಲ್ದಾರರು ಮತ್ತು ಫುಡ್ ಇನ್ಸ್ಪೆಕ್ಟರ್ಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಮತ್ತು ಆ ರೀತಿ ಯಾವುದಾದ್ರು ಸ್ಕ್ಯಾಮ್ಗಳನ್ನ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ FIR ಮಾಡುವಂತ ಕೂಡ ನಾನು ನಮ್ಮ ಸಿಬ್ಬಂದಿಯವರಿಗೆ ನಾನು ಹೇಳಿದ್ದೀನಿ. ಅದರ ಪ್ರಕಾರ PSR ಮಾತಾಡಿದ್ದೀನಿ, CPI ಮಾತಾಡಿದ್ದೀನಿ. ಅದರ ಬಗ್ಗೆ ಮುಂದೆ ಏನು ತಗೋಬೇಕು ಅನ್ನೋದಕ್ಕೆ ನಾನು ಹೇಳಿದ್ದೀನಿ. ಸರ್, ಈಗ ಅರ್ಜಿಗಳ ಹಿಂದೆ ತೆಗೆದ ಬಗ್ಗೆ ಮುಂದೆ ಅವ್ರ ಪ್ರೊಸೀಜರ್ ಹೆಂಗೆ ಸರ್? ಇಲ್ಲ, ಈ ಹಿಂದೆ ತಗೊಂಡದ್ರ ಬಗ್ಗೆ ಪ್ರೊಸೀಜರನ್ನು ನಾನು ಈಗಾಗಲೇ DD ಅವ್ರಿಗೆ ಮಾತಾಡಿದ್ದೀನಿ, ಬೆಳಗಾವದವರಿಗೆ. ಅದ್ರ ಬಗ್ಗೆ ರಿಪೋರ್ಟನ್ನು ಕೊಡುತ್ತೆ ಹೇಳಿದ್ದಾರೆ. ನಾನು ತಹಸೀಲ್ದಾರಿಂದ ರಿಪೋರ್ಟ್ ತಗೊಂಡು ನಾನು ಅಲ್ಲಿ ಬೆಳಗಾವಿ ತೋರಿಸ್ತೀನಿ. ಅಲ್ಲಿರ್ತಕ್ಕಂಥ ಏನು ಟೆಕ್ನಿಕಲ್ ಸ್ಟಾಫ್ ಇದ್ದಾರೆ ಅವ್ರ ಜೊತೆ ಅವ್ರ ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಮನೆ ಹೋಗಿ ರೇಷನ್ ಕೊಡ್ಬೇಕಂತ ಸರ್ಕಾರದ ಯಾವ್ದೋ ತರದ ಆಗೋದು ಸರ್ ಯಾವ್ದನ್ನೋ ಬಗ್ಗೆ ನೀವು ಪರ್ಟಿಕ್ಯುಲರ್ ಹೇಳಿದ್ರೆ ಅದ್ರ ಬಗ್ಗೆ ನಾವು ಎಲ್ಲಾ ರೇಷನ್ ಅಂಗಡಿಗಳು ಸರ್, ಎಲ್ಲಾ ರೇಷನ್ ಅಂಗಡಿಗಳೆಲ್ಲ 65 ವರ್ಷ ಮೇಲ್ಪಟ್ಟಿರಂಗಿಲ್ಲ, ಕೆಲವು ಜನ ಇರ್ತಾರೆ ಅಷ್ಟೇ. ಅವ್ರು ಯಾರಾದ್ರೂ ಒಬ್ಬರೇ ಇದ್ರು ಅಥವಾ ಇಬ್ಬರೇ ಇದ್ರು ಅವರಾಯ್ತು ಅಂಗವಿಕಲರಿಗೆ ಬಂದು ರೇಷನ್ ಬೇಕಾಗಲಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಏನೈತಿ ನಮ್ಮ ತಹಸೀಲ್ದಾರ್ಗೆ ಹೇಳ್ತೀನಿ. ಸಂಬಂಧಪಟ್ಟಂತ ವಿಲೇಜ್ ಅಕೌಂಟ್ ಅಥವಾ ವಾಲಿಪುರ ಮೂಲಕ ಅವ್ರ ಮನೆಗೆ ನಾವು ರೇಷನ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತೀವಿ. ಸರಿ, ಕಾರ್ಡ್ ಅಪ್ರೂವಲ್ ಮಾಡಕ್ಕೆ ಏನು ಡೇಟ್ ವೈಸ್ ತಗೊಳ್ತಾರೆ ಹೆಂಗೆ? ಇಲ್ಲ, ಕಾರ್ಡ್ ಅಪ್ರೂವಲ್ ಮಾಡಕ್ಕೆ ಏನಿದೆ ಎಲ್ಲ ಅಪ್ಲಿಕೇಶನ್ಗಳನ್ನ ಈ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಗ್ರಾಮ ಲೆಕ್ಕಾಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಯಾರು ಎಲಿಜಿಬಲ್ ಆಗಾರ ಅನ್ನೋ ಬಗ್ಗೆ ನಮಗೆ ರಿಪೋರ್ಟ್ ಅನ್ನು ಕೊಟ್ಟರೆ ಅವುಗಳನ್ನ ಮಾತ್ರ ಮಾಡ್ತೀವಿ. ಈಗಾಗಲೇ ಒಳಗಡೆ ದುಡ್ಡು ಕೊಟ್ಟು ಮಾಡ್ಕೊಳ್ಳೋಂತ ಆರೋಪ ಬರ್ತಾರೆ ಸರ್. ಸಾರ್ವಜನಿಕ ಆರೋಪದ ಬಗ್ಗೆ ಏನೂ ನಮಗೆ ಇದನ್ನ ಹೇಳ್ತಾ ಇಲ್ಲ. ಯಾರು ದುಡ್ಡು ಕೇಳಿದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ನಮಗೆ ಅದು ರಿಪೋರ್ಟ್ ಅನ್ನು ಕೊಟ್ಟು ಸಾಕು. ನಾನು ಅವ್ರ ಮೇಲೆ FIR ಮಾಡುವಂತ. ಈಗಾಗಲೇ ಬಹಳಷ್ಟು ಜನರ ಜೊತೆಗೆ ಮೊಬೈಲ್ ನಲ್ಲಿ ಮಾತಾಡಿದ ರೆಕಾರ್ಡ್ಗಳು ಸಿಕ್ಕಿದಾವೆ. ಮೊಬೈಲ್ ನಲ್ಲಿ ಮಾತಾಡಿದ ರೆಕಾರ್ಡ್ಗಳು ಸಿಕ್ಕಿದ್ರೆ ಅವರ ಕ್ಲಿಪ್ಗಳನ್ನು ನಮ್ಮ ತಹಸೀಲ್ದಾರ್ಗೆ ಹೋಗಿ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿ ಒಟ್ಟಿನಲ್ಲಿ ಸರ್ಕಾರದ ಆದೇಶಕ್ಕೆ ಕಾದು ಕುಳಿತಿದ್ದ ಅನ್ನಭಾಗ್ಯ ಪಡಿತರ ಅರ್ಜಿದಾರರು ಪಡಿತರ ಚೀಟಿ ಪಡೆದುಕೊಳ್ಳುವಲ್ಲಿ ಮೋಸ ಹೋಗಿದ್ದಾರೆ.
ಅನ್ನಭಾಗ್ಯ ಅಕ್ಕಿ ಸಿಗದೆ ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂಜು ಬ್ಯಾಕುಡೆ.